ಗಾಯ್ಸ್ ನಾವ್ ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಧರ್ಮಸ್ಥಳದಲ್ಲಿದ್ದೀವಿ. ಇವ್ರೇನಪ್ಪ ಸಡನ್ಗೆ ಡೈರೆಕ್ಟ್ ಧರ್ಮಸ್ಥಳದಲ್ಲಿ ಇದೀವಿ ಅಂತ ಹೇಳ್ತಿದಾರಂತ ಏನು ವರಿ ಮಾಡ್ಬೇಡ್ರಿ. ಯಾಕಂತಂದ್ರೆ ನಾವು ರಾತ್ರಿನೇ ಬರೋದ ಬೇಡ ಅಂತ ಹೊಡೆದಾಡಕ್ಕೆ ಬಂದಿವಿ. ಸೊ ಹೊಡೆದಾಡಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳಿದ್ವು. ಸೊ ಹಂಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಹಂಗೆ ಸುಮ್ನೆ ಬಂದ್ವಿ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಹೆಂಗಿದ್ರು ಬಂದಿವಲ್ಲ ಅಂತಂದು ಅಲ್ಲಿನೂ ಕನ್ಫರ್ಮ್ ಇರ್ಲಿಲ್ಲ ಬರ್ತೀವಿ ಇಲ್ಲ ಅಂತಂದು ಅದಕ್ಕೆ ವಿಡಿಯೋಸ್ ಏನೂ ಮಾಡ್ಲಿಲ್ಲ. ಇವಾಗ ಇಲ್ಲಿಗೆ ಹೆಂಗಿದ್ರು ಬಂದಿವಲ್ಲ ಅಂತಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಬೆಳಗ್ಗೆ ಎಷ್ಟು ಗಂಟೆ ನಾವಿಲ್ಲೇನ್ ಹಂಗೆಲ್ಲ ಬೈಬಾರ್ದು. ಧರ್ಮಸ್ಥಳದಲ್ಲಿ ಒಳ್ಳೆ ಮಾತಾಡಿ ನಾವಿಲ್ಲೇ ಆಟ ಆಡ್ತಿದೀವಿ, ಬಂದು ಅಡ್ಡ ಹೋದ್ರಿ. ಏನೋ ಪಾಪ ಕಂಡಲ್ ಬಿಡ. ಎಷ್ಟು ಗಂಟೆ ಆಯ್ತು ಟೈಮ್? ಇಲ್ಲಿ ಬಂದಾಗ ಒಂದು 5 ಗಂಟೆ. ಇವಾಗ ಎಷ್ಟು ಟೈಮ್? ಹುಡುಕ್ರಪ್ಪ ಅವ್ರು ಅಡ್ಗುಡಕ್ ನೋಡ್ರಿ. ಬಂದ್ರದ 6:10 ಬಂದಿವಿ ಕರೆಕ್ಟ್ ಆಗಿ. ಇಲ್ಲಿಗೆ 5 ಗಂಟೆಗೆ ಬಂದದ್ರಂತೆ. 5 ಗಂಟೆಗೆ ಎಲ್ಲಿದ್ರಂತ ಗೊತ್ತಿಲ್ಲ. ಸೊ ಗಾಯ್ಸ್ ಇವಾಗ ಟೈಮು ಇವಾಗ ಒಂದು ಅಂದಾಜ್ ಎಷ್ಟಾಗಿ ಬಂದು 7 ಗಂಟೆ ಆಗಿರ್ಬೋದಲ್ಲ. 6:30. ಇವಾಗ 6:30 ಆಗೈತೆ. ಇದು ನೇತ್ರಾವತಿ ಸ್ನಾನದ ಘಟ್ಟದಲ್ಲಿದ್ದೇವೆ. ಇವಾಗ ಸ್ನಾನವನ್ನು ಮಾಡಿ ಮುಗಿಸಿ ಧರ್ಮಸ್ಥಳದಲ್ಲೇ ಇದೀವಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ದರ್ಶನ ಪಡೆದುಕೊಂಡು ಮತ್ತೆ ಬರ್ತೇವೆ. ಇವಾಗ ಫಸ್ಟ್ ಸ್ನಾನ ಮಾಡುತ್ತೇವೆ. ಸ್ನಾನ ಮಾಡ ಏನ್ ಹೇಳ್ಬೇಕ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಾನ್ ನೋಡಿದ್ರೆ ಬೆಸ್ಟ್ ತಂದಿನಿ, ಪೇಸ್ಟ್ ತಂದಿಲ್ಲ. ದೊರಸಪ್ ತರಕ್ ಹೋಗಿದ್ದಾರೆ. ಮೈಕೆಲ್ಲಿಟ್ಟಿ ಸೊ ಅಲ್ಲೇ ಇವರು ಎಲ್ಲ ಇವ್ನು ಬ್ರಷ್ ತಗೊಂಬಂದ. ನಾನು ಬ್ರಷು ತಗೊಂಬಂದಿಲ್ಲ, ಪೇಸ್ಟ್ ತಗೊಂಬಂದಿವಿ. ಪೇಸ್ಟ್ ತಗೊಂಬಂದಿಲ್ಲ, ಬ್ರಷ್ ತಗೊಂಬಂದ. ನಾವು ಪೇಸ್ಟು ತಗೊಂಬಂದಿಲ್ಲ, ಪೇಸ್ಟ್ನ ತರಕ್ ಹೋಗಿದ್ದಾರೆ. ನಾನು ಚಪ್ಲಿನೂ ಹಾಕ್ಯಂಬಂದಿಲ್ಲ ನೋಡ್ರಿ. ಅದಕ್ಕೆ ಪಾಪ ನಮ್ಮ ಮನೆಯವರು ನನ್ನ ಮೇಲೆ ತುಂಬಾ ಲವ್ ಆಗಿ ಅವ್ರ ಚಪ್ಲಿನೇ ನನಗೆ ಕೊಟ್ಬಿಟ್ಟಾರೆ. ನೋಡ್ರಿ ನಮ್ಮ ಮರಿ 80 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ. 80 ರೂಪಾಯಿ ಕೊಟ್ಟು 80 ರೂಪಾಯಿ 150 ರೂಪಾಯಿದ 90 ಚಪ್ಲಿ ಇರ್ಲಿಲ್ಲ. 80 ರೂಪಾಯಿ ಅಂತ ಇಂತ ಸಾಧನೆ ಮಾಡಿದ್ದೇನೆ. ಧರ್ಮಸ್ಥಳದಾಗ ಏನೇನ್ ಪರ್ಚೇಸ್ ಮಾಡಿದೀವಿ ಅಂತಂದು ಹೇಳಿದೆ. ಇಡಿಲಿ ಹೇಳ್ತೀನಿ ಗೈಸ್. ಇವಾಗ ಇವನು ನಿಖಿಲ್ ಅಣ್ಣ ಮತ್ತೆ ಅವನು ಹರಿ ಇಬ್ರು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಾರೆ. ಏನೇ ಶಾಪಿಂಗ್ ಮಾಡ್ಯಾರ ಧರ್ಮಸ್ಥಳದ ಅಂತ ತೋರಿಸ್ತೀನಿ ತಡ್ರಿ. ಫಸ್ಟ್ನೇದಾಗಿ ಮೆಡಿಮಿಕ್ಸ್ ಸೋಪು. ತೋರಿಸ್ಬೇಡ, ಅವ್ರದೇ ನಾವು ಪ್ರಮೋಷನ್ ಮಾಡಕ್ತೀವಿ. ಆಮೇಲಿದ್ದು ಶ್ಯಾಂಪು, ಆಮೇಲಿದ್ದು ಪೇಸ್ಟು, ಆಮೇಲಿದ್ದು 80 ರೂಪಾಯಿ ಕೊಟ್ಟು ಚಡ್ಡಿ ತಂದಾರ ನೋಡ್ರಿ. ಅಂಡರ್ವೇರ್ ತಂದಾರೆ 80 ರೂಪಾಯಿ ಕೊಟ್ಟು ಪಾಪ. ಸೊ ಇಷ್ಟು ಶಾಪಿಂಗ್ ಮಾಡಿದ್ದೇವೆ ಧರ್ಮಸ್ಥಳದಲ್ಲಿ. ಫಸ್ಟ್ ಶಾಪಿಂಗ್ ಇದ್ದು ನಮ್ಮದು. ಸೊ ಇವಾಗ ಸ್ನಾನಕ್ಕೆ ಹೋಗ್ತೇವೆ. ಧನ್ಯವಾದಗಳು. ನೋಡ್ರಿ ನಮ್ದು ಗೆಟ್ ರೆಡಿ ವಿತ್ ಮೀ ರೋಡ್ ಆಗ್ತೈತೆ. ಏನಿಲ್ಲ, ಕ್ರೀಮು ಏನೂ ತಂದಿರ್ಲಿಲ್ಲ. ಸೊ ನಾನು ನ್ಯಾಚುರಲ್ ಬ್ಯೂಟಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಇವರೆಲ್ಲ ನಂಗೆ ಅಂದಕ್ಕೆ ನೋಡಾಕ್ತಾರೆ. ನಾನು ಚೆನ್ನಾಗಿದ್ದೀನಿ ಗೊತ್ತೈತೆ. ಕ್ರೀಮ್ ಏನು ಹಚ್ಕೊಂಡಿಲ್ಲ ನೋಡ್ರಿ, ಬರೀ ಒಂದು ಸ್ಟಿಕ್ಕರ್ ಇಟ್ಕೊಂಡ್ ರಾತ್ರಿ ಎಲ್ಲ ಹೊಡೆದಾಡಿ ಬಂದಿತ್ತಲ್ಲ, ಅದಕ್ಕೆ ಏನು ತಂದಿರ್ಲಿಲ್ಲ. ಅದಕ್ಕೆ ಇಟ್ಕೊಂಡಿನಿ. ಇದೆಲ್ಲ ಹಂಗೆ ಸುಮ್ಮನೆ ಹಂಗೆ ಕ್ಲಿಪ್ಪಾಗಿ ಹಿಂಗೆ ಬಾಚ್ಕೊಂಡು ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ. ಅಷ್ಟೇ ಗೈಸ್, ಏನಿಲ್ಲ. ಧರ್ಮಸ್ಥಳಕ್ಕೆ ಬಂದೀವಿ, ದೇವ್ರ ದರ್ಶನ ಮಾಡೋದು. ಅಲ್ಲೆಲ್ಲ ಕ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಖುಷಿ ಹುಡುಗಿ ಬಂತು ನೋಡ್ರಿ. ಗಿಣಿ ಮೂಗು ನಮ್ಮ ಮನೆಯವ್ರು ನೋಡ್ರಿ ಫುಲ್ಲು ಹಂಗೆ ಹ್ಯಾಂಡ್ಸಮ್ ಆಗಿ ರೆಡಿ ಆಗ್ಬಿಟ್ಟು ಫುಲ್ ಗಿಚ್ಚಾಗಿ ರೆಡಿ ಆಗ್ಬಿಟ್ಟಾರೆ. ನಾನು ನೋಡ್ರಿ ಸರಸ್ವತಿ ಅಮ್ಮ ಅವರು ಕಾಣೆಯಾಗಿದ್ದಾರೆ ಗೈಸ್. ಫೈನಲಿ ಧರ್ಮಸ್ಥಳಕ್ಕೆ ಬಂದೀವಿ. ಈಗ ದರ್ಶನ ಮಾಡಕ್ ಹೋಗ್ಬೇಕು, ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ. ಬರ್ರಿ ಹೋಗೋಣ ಗಾಯ್ಸ್. ಇವಾಗ ಅದು ಆ ಕಡೆ ಇನ್ನೊಂದು ಲೈನಿಗೆ ಹೋಗೋಣ ಅನ್ಕೊಂಡ್ವಿ. ಆದರೆ ಈ ರಶ್ಶಾಗೆ ಆ ಕಡೆ ಹೋಗೋಕ್ಕಾಗಲ್ಲ ಅಂತ ಒಬ್ಬರೇ 200 ರೂಪಾಯಿ ಕೊಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಜನನೇ ಇಲ್ಲ. ಅಲ್ಲಸೆ ಹೋಗ್ಬೋದಿತ್ತು ಅಂತ ಅನ್ನಿಸ್ತು ಯಾಕೋ. ಆದ್ರೆ ಪರವಾಗಿಲ್ಲ, ಬೇಗ ಹೋಗ್ತೀವಲ್ಲ ಅನ್ನೋದೊಂದು ಇದೆ ಅಷ್ಟೇ. ಅಂತಾರೆ ನೋಡ್ರಿ ಕ್ಯೂ ಅಲ್ಲಿ. ಹಾಯ್ ಮಾಡ್ರಿ ಅಷ್ಟೇ ಗೈಸ್. ಇಲ್ಲಿ ಇವಾಗ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಹೋಗೋದು. ಸ್ಕ್ಯಾನ್ ಇಟ್ಕೊಡಿ ಹಿಂಗೆ.
ಬಂತು ಸುಮ್ಮನೆ ಹಂಗೆ ಬರ್ಬೋದಿತ್ತಲ್ಲಿ 1 ಗಂಟೆ ಲೇಟ್ ಆಗುತ್ತೆ. ಈಗ ಅರ್ಜೆಂಟ್ ಆಯ್ತು ಅವನಿಗೆ. ದುಡ್ಡು ಇದಾವಲ್ಲೇ, ದುಡ್ಡು ಹೆಂಗೆ ಖಾಲಿ ಮಾಡಕ್ಕೆ ಹೇಳಿ ಗಡಗಡ. ಚಲೋ ನಾವೇ ಇಲ್ಲೇ ಇದೆ ನೆಸಿಬೇಡ ಕೇಳ್ತಾರೆ ಮುಂದೆ ಹಂಗೆ ಹಿಡ್ಕೊ. ಗೊತ್ತು. ಓಯ್ ಪ್ರಸಾದ ಕೊಡ್ತಾರಪ್ಪ ಇನ್ನು ಇದಕ್ಕೆ. ಹೌದಾ? 6 ಪ್ರಸಾದ ಅಲ್ಲ, 1 ಪ್ರಸಾದ ಕೊಡ್ತಾರೆ ನಿನಗೆ. ಆಸೆ ಇರ್ಬೇಕು, ಅತಿ ಆಸೆ ಇರಬಾರ್ದು. ಮಕ್ಕಳ ಒಂದು ಟಾಟಾ ಹಾಕ್ಸ್ಕೊಂಡ್ರೆ ಶಿಷ್ಯಂಗೆ 1 2 3 ಅಲ್ಲಿ ನಾನು ಹೇಳ್ತೀವಿ 2 ಮಕ್ಕಳು ಕರ ಕೈ ಕಾಣಿಸೋದಿಲ್ಲ ಬಿಡು. ಹಾಕ್ಸಿ ಅಂದ್ರೆ ವೇಸ್ಟ್. ಥ್ಯಾಂಕ್ಸ್ ಬ್ರೋ. ಅಲ್ಲ ಎಷ್ಟು ಸಖತ್ತಾಗೈತೆ ಅಂದೆ. ಮುಂದೆ ಜಾನನೇ ಇರಲಿಲ್ಲ, ಆ ಕಡೆನೇ ಬರ್ಬೋದಿತ್ತು. ನಾವು ಜಾನನೇ ಇರಲಿಲ್ಲ, ಆ ಕಡೆನೇ ಬರ್ಬೋದಿತ್ತು. ಹೊರಗೆ ಹೋಗ ಗಾಯ್ ಸ್ಪೆಷಲ್ ಎಂಟ್ರಿ ಅಂತ ನೋಡ್ರಿ. ಜನ ಇಲ್ಲ ಇಲ್ಲಿ, ಎಲ್ಲ ಸೋಬಕಂತ ಗೊತ್ತಾಗ ಅಣ್ಣ. ಅದು ಎಕ್ಸಿಟ್ ಕಣ ಗೈಸ್. ನೋಡ್ರಿ ಎಷ್ಟು ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ನನಗಂದ್ರೆ. ಎಲ್ಲರೂ ಹೋಗಿತ್ತಾಗ ನೆಮ್ಮದಿಗೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ನೆಮ್ಮದಿಗೆ ಎಲ್ಲರ ದೇವ್ರ ಇದನ್ನ ಪ್ಲೇಸ್ ನೋಡೋಕ್ಕಾಗಲ್ಲ. ವಿಡಿಯೋ ಮಾಡು ಮಾತಾಡಂತ ತಲೆ ತಿಂತಾರೆ. ನಂಗೆಲ್ಲ ಸಾಕಾಗೋಯ್ತು ವಿಡಿಯೋ ಕಾಲ್ದಾಗೆ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಬಂದೀವಿ ಎಲ್ಲೆಲ್ಲ ಸ್ಪೆಷಲ್ ಎಂಟ್ರಿ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಎಂಟ್ರಿಗೆ 200 ರೂಪಾಯಿ ಕೊಟ್ಟು ಬಂದೀವಿ. ಸ್ಪೆಷಲ್ ಎಂಟ್ರಿ 200 ರೂಪಾಯಿ. 200 ರೂಪಾಯಿ ಅಂದ್ರೆ ನಾನು ಒಬ್ಬಳಿಗೆ 200 ರೂಪಾಯಿ, ಎಲ್ರಿಗೂ ಸೇರಿ 1200 ಆಯ್ತು. ಬಂದೀವಿ ಮತ್ತು ಫ್ರೀಯಾಗಿ ಅದಕ್ಕೆ ಪ್ರಸಾದ ಕೊಡ್ತಾರಂತೆ. ಹಣ್ಣುಕಾಯಿ ತಗೊಂಡಿವಲ್ಲ ಅಲ್ಲೇ. ಅಷ್ಟೇ ಗೈಸ್. ಇವಾಗ ಒಳಗೆ ಹೊಂಟಿವಿ. ಇಲ್ಲಿ ಸ್ವಲ್ಪ ಕ್ಯೂ ನಿಲ್ಸ್ಯಾರ ಕಯ್ಯ. ಇಲ್ಲಿ ಯಾಕೆ ಕ್ಯೂ ನಿಲ್ಸ್ಯಾರೆ? ಇವಾಗ ಒಳಗೆ ಹೋಗ್ಬೇಕು ಡೈರೆಕ್ಟ್. ಇವಾಗ ಹೋಗಿದ ತಕ್ಷಣ ದೇವ್ರ ದರ್ಶನ ಅನಿಸುತ್ತೆ ನೋಡ್ರಿ. ಜಸ್ಟ್ ಮಿಸ್ ಮಳೆಯಿಂದ ತಪ್ಪಿಸ್ಕೊಂಡಿವಿ. ಇಲ್ಲ ಅಂದಿದ್ರೆ ಮಳೆಗೆ ಸಿಗೇ ಬೀಳ್ತಿದ್ವಿ ನಾವು ನೋಡ್ರಿ. ಸ್ಪೆಷಲ್ ಎಂಟ್ರಿ ಅಂದರೆ ಇಲ್ಲೂ ಮತ್ತೆ 3 ಲೈನ್ ಮಾಡ್ತಾರೆ. ಇಲ್ಲಿಂದ ಮತ್ತೆ ನಿಂತ್ಕೊಂಡು ಹೋಗ್ಬೇಕು. 17 ಐತಲ್ಲಿ ಮಾಡಿಲ್ಲ. ಎಲ್ಲಿದೆಯಾ? ನಮ್ಮ ಮನೆಯವ್ರು ನೋಡ್ರಿ ಎಷ್ಟು ನಾನು ವಿಡಿಯೋ ಮಾಡಲ್ಲ ಅಂದರೆ ಅದಕ್ಕೆ ಸಿಟ್ಟಾಗ್ಯದ ಅಷ್ಟೇ ಮ್ಯಾಟ್ರು. ಇರ್ರಿ ಯಾಕೆ ಕದ್ದು ಮುಚ್ಚಿ ಸಿಟ್ಟಾಗಿಲ್ಲ ನೀನು? ಬೇಜಾರಾಗಿಲ್ಲ ನೀನು? ಮತ್ತೆ ಎಷ್ಟೋ ಟಾರ್ಚರ್ ಮಾಡ್ತೀನಿ ನನಗೆ ವಿಡಿಯೋ ಮಾಡು ಅಂತ. ಗೈಸ್ ಏನು ಗೊತ್ತಾ, ನನಗಿಲ್ಲಿ ಒಂದು ಅರ್ಥ ಆಗಲಿಲ್ಲ. ಏನಂತಂದರೆ ಇಂಥ ಶೀತದಾಗೆ ಶಕೆ ಫ್ಯಾನ್ ಹಾಕ್ಯಾರೆ. ಫ್ಯಾನೇ ಕಾಣಿಸ್ತಿಲ್ಲ ಅಲ್ಲಿ ಮುಂದೆ ಹಾಕ್ಯಾರ ತೋರಿಸ್ತೀನಿ. ಅಲ್ಲ ಇಂಥ ಶೀತಾಗೆ ಫ್ಯಾನ್ ಹಾಕೋ ಅವಶ್ಯಕತೆ ಏನಾಯ್ತು ಅಂತ. ಸುಮ್ಮನೆ ಪಾಪ ಕರೆಂಟ್ ಬಿಲ್ ನೋಡ್ರಿ ಇಲ್ಲಿ ಫ್ಯಾನ್ ಸುಮ್ಮನೆ ತಡಾದು ಹಾಕಿದಾರೆ. ಫ್ಯಾನ್ ಹಂಗೆ ತಡಾದು ಒಂದತ್ರಲ್ಲ ತಡಾದು ಹಾಕ್ಯಾರೆ. ಸುಮ್ಮನೆ ವೇಸ್ಟ್, ಕರೆಂಟ್ ಬಿಲ್ ವೇಸ್ಟ್ ತಾನೆ. ನಮಗೇನು ಬೇಡ ಆಗಿತ್ತು ಫ್ಯಾನ್. ಮೇ ಬಿ ನಾನು ಇವತ್ತು ಧರ್ಮಸ್ಥಳಕ್ಕೆ ಬಂದೀನಿ ಅಂತ ಮೇ ಬಿ ಫ್ಯಾನ್ ಹಾಕ್ಸಿರ್ಬೇಕು ಅನ್ಸುತ್ತೆ. ಬಂದೀನಿ ನಾನು, ನಮ್ಮ ಹುಡುಗ ಬಂದಿವಿ ಧರ್ಮಸ್ಥಳಕ್ಕೆ ಬಂದಿವಿ. ನಮ್ಮ ಹುಡುಗಿಯರಲ್ಲಿ ಮುಂದಿದ್ದಾರೆ, ತೋರಿಸಲ್ಲ ಇವಾಗಲೇ. ನೆಕ್ಸ್ಟ್ ರಿವೀಲ್ ಮಾಡಲ್ಲ ಇವಾಗ. ಕುತ್ಕೊಂಡು ಬರ್ತೀನಿ. ನಮ್ಮ ಹುಡುಗಿಯರು ಇದ್ದಾರೆ, ಕರ್ಕೊಂಬಂದಿವಿ ನಾವು ಜರ್ಕಂಡ್ ಫೈನಲಿ ದೇವಸ್ಥಾನದ ದರ್ಶನ ಪಡೆಯೋಕ್ಕೆ ತುಂಬ ಹತ್ರದಲ್ಲಿದ್ದೀವಿ. ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ದರ್ಶನ ಪಡ್ಕೊಂಡು ಹೋಗ್ತೀವಿ. 2 hours later. ಒಳಗಡೆ ಹೋಗಿದ್ವಿ, ಚೆನ್ನಾಗಾಯ್ತು ದರ್ಶನ. ಅಲ್ಲೇನು ವಿಡಿಯೋ ಮಾಡೋಂಗಿರ್ಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ನೀವು ಹೆಂಗೆ ನಿಂತಿರು? ಇವ್ರು ನೋಡಿ ಹೆಂಗೆ ನಿಂತಾರೆ. ಇವರೆಲ್ಲ
ಕೊಡ್ತೀವಿ ಕ್ಯಾಮ್ರಾ ಕೊಡ್ತೀವಿ. ಇವ್ರೇನಪ್ಪ ಹೋಮ होले होले साजना धीरे धीरे साथ में ओ हो ಹಾಯ್ ಗಾಯ್ಸ್. ಮತ್ತೆ ಏನಿಲ್ಲ, ಇವಾಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಅಂದರೆ ಧರ್ಮಸ್ಥಳಕ್ಕೆ ಬಂದಮೇಲೆ ಅಲ್ಲಿಗೆ ಹೋಗ್ಲೇಬೇಕಂತೆ ಅಂತ ಹೇಳ್ತಾರೆ ದೊಡ್ಡರು. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀವಿ ಈಗ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ಮೇಲೆ ತೋರಿಸ್ತೀನಿ. ನೀವು ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ನೋಡಿಲ್ಲ ಎಲ್ರಿಗೂ ತೋರಿಸ್ತೀನಿ ಕುಕ್ಕೆ ಸುಬ್ರಹ್ಮಣ್ಯ ಹೆಂಗೆ ಐತೆ ಅಂತ. ಇರ್ಲಿ ಡೋರ್ ಹಾಕ್ರಿ. ಇವಾಗ ಟೀ ಕುಡಿಯಕ್ಕೆ ಬಂದೀವಿ ಟೀ ಶಾಪಿಗೆ. ಇವರೆಲ್ಲರೂ ಟೀ ಕುಡಿತಾ ಇದ್ದಾರೆ. ಆದರೆ ನಾನು ಸ್ಪೆಷಲ್ಲಾಗಿ ಸೋಡಾ ಹೇಳಿನಿ, ಬೆಳಗ್ಗೆ ಸೋಡಾ ಕುಡಿಯೋಣ ಅಂತ. ಅದೇ ಅಂದರೆ ಸಣ್ಣ ಲೋಟದಾಗ ಮಡಿಕೆಗೆ ಹಾಕಿದ ತಕ್ಷಣ ಉಕ್ಕುತ್ತಲ್ಲ, ಆ ಸೋಡಾ ಕುಡಿಯೋಣ ಅಂತ ಅನ್ಕೊಂಡಿನಿ. ನೋಡೋಣ ಹೆಂಗಿರ್ತೈತೆ ಅಂತ. 3, 2, 1 ಸ್ಟಾರ್ಟ್. ಹೆಂಗೆ ನಿಜ ಸಖತ್ತಾಗೈತೆ. ಅರ್ಧ ಕೆಳಕ್ಕೆ ಚೆಲ್ಬಿಡ್ತು. ಗೈಸ್ ಏನು ಗೊತ್ತಾ, ಸೋಡಾ ಕುಡಿದ್ವಿ, ಚೆನ್ನಾಗಿತ್ತು. ಆದರೆ ಈ ಊರ ಹೆಸರು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತೈತೆ. ನೋಡ್ರಿ ಏನಿಟ್ಟಿರ ಹೆಸರು, ನೀವೇ ಓದ್ಕೊಂಬಿಡ್ರಿ ಏನೈತೆ ಹೆಸರು ಅಂತಂದು.